ಪಾಪ ಅವು ಒಪ್ಕೊಂಡು ಚಲೋ ಇದ್ದು ರೀ ಹೆಣ್ಮಕ್ಳು. ಆಯ್ತು, ನಾ ಸಣ್ಣಕ್ಕೆ ಅಂದ್ರೆ ಕೆಳಗಿನ ಮನೆಗೆ ಇರ್ತಾಳ, ದೊಡ್ಡಕ್ಕೆ ಮ್ಯಾಲಿನ ಮನೆಗೆ ಇರ್ತಾಳ. ನಮಗಿದು ಪ್ರಾಬ್ಲಮ್ ಇಲ್ಲ. ನೀ ಎಲ್ಲಿರಾವ? ನೀ ಬೇಕಲ್ಲ, ನಿನ್ನ ಸಲುವಾಗಿ ಜಗಳಿದು ನಮ್ಮದು. ನೀ ಎಲ್ಲಿರಾವ? ಸಣ್ಣಕ್ಕಿ ಕೆಳಗಿನ ಮನೆಗೆ ಇರ್ತಾಳ, ದೊಡ್ಡಕ್ಕಿ ಮ್ಯಾಲಿನ ಮನೆ. ನೀ ಎಲ್ಲಿದ್ದಾವ? ಇವ ಅಂದ, ಇದನ್ನು ಬರೋಬರಿ ಅದಲ್ಲ ಅಂದ. ಬರೋಬರಿ ಇದನು, ಅದಕ್ಕೊಂದು ಐಡಿಯಾ ಮಾಡ್ತೀನಿ ಅಂದ. ಏನು ಐಡಿಯಾ? ಅವಾಗ ಕರೆಂಟ್ ಕೊಡ್ತಿದ್ರು ಗೊತ್ತಾ ನಿಮಗೆ? ಒಂದು ವಾರ ಮುಂಜಾನೆ 6ರಿಂದ 12 ತನಕ ಕೊಡ್ತಿದ್ವು. ಒಂದು ವಾರ 12ರಿಂದ ಸಂಜೆ 6 ತನಕ ಕೊಡ್ತಿದ್ವು ಕರೆಂಟ್. ಸುಮ್ಮೊಂದು ಹಾಸ್ಯ ಕತೆ ಹೇಳ್ತಿದ್ದೆ ನಾ. ನಮ್ಮ ಊರಾಗ ಒಬ್ಬವ ಮೊದಲೊಂದು ಮಾಡ್ಕೊಂಡ ಅದಕ್ಕೆ ಮಕ್ಕಳಾಗಲಿಲ್ಲ. ಮಕ್ಕಳಾಗಿಲ್ಲ ತಿಳ್ಕೊಂಡೊಂದು ಪಾಪ ಅವ್ನ ಮನೆಗಿನ ಹೆಣ್ತಿ ಏನಂದ್ಲು, ರೀ ನೀವು ಇನ್ನೊಂದು ಮಾಡ್ಕೋರಿ. ಬ್ಯಾಡ, ನಿಂದೆ ಒಂದು ಕಟ್ಕೊಂಡು ಸಾಕಾಗ್ಯದ ನನಗೆ, ಮತ್ತೇಲಿ ಮಾಡ್ಕೊಳ್ಳಿ. ಅಥವಾ ಗಂಡ ಅಂದ, ಇಲ್ರಿ ನಮ್ಮ ವಂಶ ಹೆಂಗೆ ಬೆಳಿಬೇಕು, ನಮ್ಮ ಮನೆ ಹೆಂಗೆ ಉದ್ಧಾರ ಆಗ್ಬೇಕು, ನನಗರೆ ಮಕ್ಕಳಾಗಲ್ಲ, ನೀವು ಇನ್ನೊಂದು ಮಾಡ್ಕೊರಿ, ಇನ್ನೊಂದು ಮಾಡೋ ಕಿರಿಕಿರಿ ಕೊಟ್ಟು ಮತ್ತೊಂದು ಲಗ್ನ ಮಾಡಿದ ಬಳಕ ಒಂದು ಮನೆಗಿಂದ 2 ಹೆಣ್ಮಕ್ಳು ಕೂಡಿರೋದು ಕೇಳಿರೇನು ನೀವು? ಅತ್ತಿ ಸೊಸಿ ಕೂಡಿರಂಗಿಲ್ಲ, ನಿಗಣದೇರು ಕೂಡಿರಂಗಿಲ್ಲ, ನಾದಿಂದೇರು ಕೂಡಿರಂಗಿಲ್ಲ, ಇನ್ನು ಸಾವುತಿದಾರಂತೂ ದೂರೇ ಉಳಿತು. ಏನ್ರಿ, ಸಾವುತಿ ಹೆಸರು ಎತ್ತದ್ರೆ ಬೆಂಕಿ. ಇವು ಎರಡೂ ಒಂದೇ ಮನೆಗಿದ್ದು ಇವು ಏನು ಮಾಡಿ, ಇವ ಊರಾಗಿಂದ ಹಿರಿಯ ಮನುಷ್ಯ, ಊರಾಗ ನ್ಯಾಯ ಪಂಚಾಯತಿ ಮಾಡಕ್ಕೆ ಹೋಗವ. ಎಲ್ಲರೂ ಕರಿತಿದ್ರು, ಭಾಳ ಒಳ್ಳೆ ಮನುಷ್ಯ. ಏನ್ರಿ, ಏನು ಎಲ್ಲಿ ಯಾವ ಕಡೆ ತಪ್ಪದ ಕಡೆ ತಪ್ಪನವ, ಯಾವ ಕಡೆ ಸರಿ ಅದ ಕಡೆ ಸರಿ ಹತ್ತಿಕೊಂಡಂದು ನಿಜವಾಗಿ ಅಂದ್ರೆ ನ್ಯಾಯ ಮಾಡ್ತಿದ್ದ. ಆದ್ರೆ ಆ ನ್ಯಾಯ ಇವತ್ತು ಉಳಿದಿಲ್ಲ. ಇವತ್ತು ಅದಾವೇನ್ರಿ ನ್ಯಾಯ? ಹಿಂಗ್ರಿ ನಮ್ದು ನ್ಯಾಯ ಮಾಡ್ಬೇಕಾಗ್ಯದ ಅಂದ್ಕೊಳ್ಳಿ, ಎಸ್ ಪ್ಯಾಕೆಟ್ ಕುಡಿಸ್ತೀವಿ ಅಂತ ಕೇಳ್ತಾವ. ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನಂತೆ ನ್ಯಾಯ. ಈಗ ಅವ್ನು ತಪ್ಪಾಕಿರ್ಲಕ್ಕ ಒಪ್ಪಾಕಿರ್ಲಕ್ಕ ಯಾವ ಹೆಚ್ಚಿಗೆ ಕುಡಿಸ್ತಾರ ಅವನಂತೆ ನ್ಯಾಯ, ಯಾವ ರೊಕ್ಕ ಖರ್ಚು ಮಾಡ್ತಾನ ಅವನಂತೆ ನ್ಯಾಯ. ನಮ್ಗೆ ದಾಬಾಕ್ ಒಯ್ಬೇಕು ನೋಡಿ ಅಂತಾನ. ನ್ಯಾಯ ಆದ ಕೂಡ ದಾಬಾಕ್ ಒಯ್ಬೇಕು ಅವನಿಗೆ, ದಾಬಾದಾಗದ ನ್ಯಾಯ. ಏನ್ರಿ ಪರಿಸ್ಥಿತಿ ಎಲ್ಲಿಗೆ ಬಂದಂತೀರಿ ನೀವು? ಇವತ್ತಿನ ದಿನಮಾನದಿಂದ ಏನ್ರಿ ನ್ಯಾಯ ಪಂಚಾಯತಿ ಮಾಡೋರು ಕೂಡ ಹಂಗೆ ಆಗ್ಯಾರ. ಅದ್ರಾಗ ಈಗ ಹಿರಿಯರು ಹೋಗ್ಯಾರ. ಈಗ ಸಣ್ಣ ಸಣ್ಣವೇ ನ್ಯಾಯ ಪಂಚಾಯತಿ ಮಾಡ್ಲಕತ್ತಾವ. ಪಾಪಿವ ಊರಾಗಿಂದ ಒಳ್ಳೆ ಮನುಷ್ಯ, ಹಿರಿಯ ಮನುಷ್ಯ, ನ್ಯಾಯ ಪಂಚಾಯತಿ ಮಾಡವ. ಇವು ಎಡ್ಡು ಕಚ್ಚಾಡ್ಕೊತ ಅವ್ ಇದ್ದಲಿಗೆ ಹೋಲಕತ್ತು. ಈಕಿನ ಕೂದಲು ಆಕಿಡಿ, ಆಕಿನ ಕೂದಲು ಈಕಿಡಿ. ಅವ ಅಂದ, ನಿಮ್ಮ ಕೈ ಮುಗಿತೀನ್ರಿ, ನನಗೆ ಊರಾಗ ಕಿಮ್ಮತ್ತದ, ನಾವು ಊರಾಗ ನ್ಯಾಯ ಪಂಚಾಯತಿ ಮಾಡವ. ಹಿಂಗೆ ಜಗಳಾಡ್ಕೊತ ಬಂದ್ರೆ ನಾ ಹೆಂಗೆ ಮಾಡಲಿ? ಅಳ್ಳಕತ್ತು ಪಾಪ. ಊರಾಗ ನ್ಯಾಯ ಪಂಚಾಯತಿ ಮಾಡ ಹೆಣ್ತಿ ಮುಂದೆ ಅಳ್ಳಕತ್ತು. ಮತ್ತೆ ನಾವು ಜಗಳಾಡಬಾರ್ದಂದ್ರೆ ಏನ್ರ ಮಾಡು. ಅಲ್ಲ, ನಾವು ಅಲ್ಲೆಲ್ಲ ಕೈ ನೀನೇ ಮಾಡಿದಲ್ಲ, ಮಾಡಿ ನಿಧಿ ಇಂಥದ್ದು ಬರ್ತದೆ ನನಗೇನು ಗೊತ್ತಾ? ಆಕಿ ಹೇಳ್ತೀನಿ, ನೀ ಮೊದಲು ಇರ್ಲಕ್ಕಾಗಿ ನನಗೆ ಯಾಕೆ ಮಾಡ್ಕೊಂಡಿತ್ತಿಕ್ಕಿ ಹೇಳ್ತೀನಿ. ಎಡ್ಡು ದಿನ ಕಚ್ಚಾಡವು, ಕಚ್ಚಾಡಿ 1 ಸಾವಿರ ಹೊಡೆದಾಡಕತ್ತು. ಅವ್ನು ಇದ್ದಲಿಗೆ ಹೋಗ್ಲಕತ್ತು. ಇವನಿಗೆ ಮರ್ಯಾದೆ ಕಮ್ಮಿ ಅನಿಸ್ಲಕತ್ತು. ಇವ ಅಂದ, ನೋಡ್ರಿ ಹಿಂಗೆ ಜಗಳಾಡ್ಕೊತ ಬರೋದು ನನಗೆ ಸರಿ ಕಾಣಂಗಿಲ್ಲ, ನೀವಿಬ್ರು ಬ್ಯಾರ್ಯಾರಿ ಅಂದ. ನೀವಿಬ್ರು ಬ್ಯಾರ್ಯಾರಿ ಹೆಂಗೆ ಬ್ಯಾರಿ ಮಾಡವ? ನೀನೇ ಮಾಡವಲ್ಲ ನ್ಯಾಯ ಪಂಚಾಯತಿ, ನೀ ಮಾಡಿ ಬ್ಯಾರಿ ಮಾಡು. ಏನು ಬ್ಯಾರೆ ಎಲ್ಲಕ್ಕೆ ಏನದ? ನೀ ತಂದಿದ್ದು ಬಾಂಡೆ ಸಾಮಾನು ನೀ ತಗೋ, ಆಕಿ ತಂದಿ ಬಾಂಡೆ ಸಾಮಾನು ಆಕಿ ತೊಗೊಳಕ್. ಹೌದು, ತೊಗೊಂಡೆವು ಬಾಂಡೆ ಸಾಮಾನು. ಇರುದೆಲ್ಲಿ? ರೋಡಿನ ಮ್ಯಾಗ ಇರುದೆಲ್ಲಿ? ನಾ ಅದಕ್ಕೂ ಮಾಡ್ತೇನೆ ತಡಿ, ಬಸ್ತಾನೆ ಎತ್ತಿಕೊಂಡು ಅವ ಮೊದಲು ನ್ಯಾಯ ಮಾಡವ. ಇವ ಏನಂದ, ನೋಡ್ರಿ ಈಗ ಸಣ್ಣಕ್ಕೇನಿದೆಯಲ್ಲ, ನೀ ಕೆಳಗಿನ ಮನೆಗಿರು, ದೊಡ್ಡಕ್ಕೇನದಳ ಮ್ಯಾಲಿನ ಮನೆಗಿರ್ಲಕ್ಕ. ಪಾಪ ಅವು ಒಪ್ಕೊಂಡು ಚಲೋ ಇದ್ದು ರೀ ಹೆಣ್ಮಕ್ಳು. ಆಯ್ತು, ನಾ ಸಣ್ಣಕ್ಕೆ ಅಂದ್ರೆ ಕೆಳಗಿನ ಮನೆಗೆ ಇರ್ತಾಳ, ದೊಡ್ಡಕ್ಕೆ ಮ್ಯಾಲಿನ ಮನೆಗೆ ಇರ್ತಾಳ. ನಮಗಿದು ಪ್ರಾಬ್ಲಮ್ ಇಲ್ಲ. ನೀ ಎಲ್ಲಿರಾವ? ನೀ ಬೇಕಲ್ಲ, ನಿನ್ನ ಸಲುವಾಗಿ ಜಗಳಿದು ನಮ್ಮದು. ನೀ ಎಲ್ಲಿರಾವ? ಸಣ್ಣಕ್ಕಿ ಕೆಳಗಿನ ಮನೆಗೆ ಇರ್ತಾಳ, ದೊಡ್ಡಕ್ಕಿ ಮ್ಯಾಲಿನ ಮನೆ. ನೀ ಎಲ್ಲಿದ್ದಾವ? ಇವ ಅಂದ, ಇದನ್ನು ಬರೋಬರಿ ಅದಲ್ಲ ಅಂದ. ಬರೋಬರಿ ಇದನು, ಅದಕ್ಕೊಂದು ಐಡಿಯಾ ಮಾಡ್ತೀನಿ ಅಂದ. ಏನು ಐಡಿಯಾ? ಅವಾಗ ಕರೆಂಟ್ ಕೊಡ್ತಿದ್ರು ಗೊತ್ತಾ ನಿಮಗೆ? ಒಂದು ವಾರ ಮುಂಜಾನೆ 6ರಿಂದ 12 ತನಕ ಕೊಡ್ತಿದ್ವು. ಒಂದು ವಾರ 12ರಿಂದ ಸಂಜೆ 6 ತನಕ ಕೊಡ್ತಿದ್ವು ಕರೆಂಟ್. ಶಿಫ್ಟ್ ಮಾಡ್ತಿದ್ರು ನೋಡ್ರಿ. ಈಗೆಲ್ಲ ಇವು ನಿರಂತರ ಜ್ಯೋತಿ ಎತ್ಕೊಂಡು ಬಂದು ಈಗ ಆಗ್ಯಾವ. ಈ ನಿರಂತರ ಜ್ಯೋತಿಗಿಂತ ಮೊದಲು ಶಿಫ್ಟೇ ಮಾಡ್ತಿದ್ವು. ತಿಲ್ರಿ, ಯಾರು ಮೊಬೈಲ್ ಚಾರ್ಜ್ ಗೀಜ್ ಮಾಡ್ಕೊಳ್ಳೋರಿದ್ರೆ 12 ತನಕ ಮಾಡ್ಕೊಳ್ಳೋದು, ಮತ್ತೆ ಮುಂದೆ ಮುಗೀತು. ಹೆಂಗೆ ಶಿಫ್ಟ್ ಮಾಡ್ತಿದ್ರಲ್ಲ ಹಂಗ ಇವೇನಂದ ನೋಡ್ರಿ, ಈ ಸೋಮವಾರದಿಂದ ಮುಂದಿನ ಸೋಮವಾರ ತನ ಸಣ್ಣ ಹೆಣ್ತಿ ಬಲ್ಲಿರ್ತ, ಆ ಸೋಮವಾರದಿಂದ ಮುಂದಿನ ಸೋಮವಾರ ತನ ದೊಡ್ಡ ಹೆಣ್ತಿ ಬಲ್ಲಿರ್ತ. ಆಕಿ ಸಣ್ಣಕ್ಕಿ ಜರ ಸಾಲಿ ಕಲ್ತಾಕಿ, ಜರ ಹುಷಾರು ಹೆಣ್ಮಗಳು. 4ನೇ 5ನೇ ಸಾಲಿ ಕಲ್ತಿದ್ದು. ಈಕಿ ದೊಡ್ಡಕ್ಕೆ ಸಾಲಿ ಹಿಂದೂ ತಿರುಗಾಡಿದ್ದಿಲ್ಲ. ಏನ್ರಿ ಮುಂದರೆ ಬಿಡ್ರಿ, ಹಿಂದೂ ತಿರುಗಾಡಿಲಿಕ್ಕೆ. ಪಾಪಿಕೆ ಏನಂದ್ಲು, ಹೌದು ಈ ಸೋಮವಾರದಿಂದ ಮುಂದಿನ ಸೋಮವಾರ ತನ ದೊಡ್ಡಕ್ಕೆ ಬಲ್ಲಿ ಇರ್ತಿದಿ, ಈ ಸೋಮವಾರದಿಂದ ನನ್ನ ಬಲ್ಲಿ ಇರ್ತಿದಿ. ನಮ್ಮ ಮನೆ ಬಾತ್ರೂಮ್ ಒಂದೇ ಅದ, ಬಾತ್ರೂಮ್ ಒಂದೇ ಅದ, ಅದು ಕೆಳಗಿನ ಮನೆಗೆ ಅದ.
ನೀ ಮ್ಯಾಲ ಹೋದೆ ನಾನು ಕೆಳಗೆ ಬರ್ಬಿಡಲ್ಲ ತಿಕ್ಕಿ ಇವ ಅಂದ ವಾರಗಟ್ಲೆ ಬೂರ್ಸ್ ಮೇಲೆ ಹಂಗೆ ಇರ್ಲೇನು ಹಿಂಗ್ಯಾಕ ಉತ್ಸವ ಮೈ ತೊಗೋಬೇಕಲ್ಲ ನಾ ಅಂದ ಅದು ನನಗೇನು ಹೇಳ್ತಿದ್ದಿ ಅದಕ್ಕೂ ಮಾಡಿ ಏನ್ರಿ ಇವ ಅಂದ ಮತ್ತೆ ಹ್ಯಾಂಗೆ ಮಾಡೋದು ಈಗ ಅಂದ ಮುಂದೆ ಐಡಿಯಾ ಹೇಳ್ತೇನೆ ಈಗ ನೀವು ಇಬ್ರು ಕೂಡ ಮೈ ತೊಳಸ್ರಿ ಇಬ್ರು ಕೂಡ ಮೈ ತೊಳಸ್ರಿ ಹೆಂಗೆ ಮೈ ತೊಳ್ಸೋದು ಹಿಂಗೆ ನಾವು ಮೈ ತೊಳ್ಸೋವತ್ನಾಗ ಆಕಿನ ಕೈ ನನಗೆ ಹತ್ತಂದ್ರೆ ಜಗಳ ಹತ್ತವ ಮತ್ತ ಇದ್ರಾಗೂ ಹಂಚೆ ಬಿಡು ಅಂದ್ರು ಅವ ಅಂದ ಹಿಂಗೇನೈತಲ್ಲ ಬಲಕಿಂದು ದೊಡ್ಡ ಹೆಣ್ತಿ ತೊಳಿಲಿ ಈ ಕಡೆ ಏನೈತಲ್ಲ ಅರ್ಧ ಎಡಕಿಂದ ಸಣ್ಣ ಹೆಣ್ತಿ ತೊಳಿಲಿ ಅಂದ್ ಆಯ್ತು ತಗೊಂಡು ಇದು ಮುಂಜಾನೆ ಅದು ಕೂಡ ಎತ್ಕೊಂಡು ತಂದು ಕುಂದ್ರಸವು ಬಾಚಲಾಗ ಈಕಿ ಜರ ಸಣ್ಣಕ್ಕೆ ಸಾಲಿ ಕಲ್ತಿಲ್ಲ ನೋಡ್ರಿ ಜರ ಆಕಿ ಏನಾಕಿ ನನ್ನ ಗಂಡ 4 ಮಂದಿ ತಿರುಗಾಡ್ತಾನ ಜರ ಗಮ ನಾರ್ಲೆ ತಗೊಂಡು ಈಕಿ ಮೈಸೂರು ಸ್ಯಾಂಡಲ್ ಸಾಬೂನ್ ತರಕಿ ಅದು ಏನು ಮೈಸೂರು ಸ್ಯಾಂಡಲ್ ಗಿಂಡಲ್ ಆಕಿಗೇನು ಗೊತ್ತು ಪಾಪ ಆಕಿ ಇಂಥ ಇಟ್ಟಂಗೆ ಹಿಡ್ಕೊಂಡು ಬರಕ್ಕೆ ದೊಡ್ಡಾಕಿ ಇದಕ್ಕೆ ಹಾಕ್ಬೇಕು ಮೈಸೂರು ಸ್ಯಾಂಡಲ್ ಗಿಂಡಲ್ ಅಂತಂದಾಕಿ ದೊಡ್ಡಕ್ಕೆ ಸಾಲಿ ಕಲ್ತಕಲ್ಲಿ ಇಂಥ ಇಟ್ಟಂಗೆ ತೊಗೊಂಡು ಬರಾಕಿ ಅಂದ್ರೆ ಇಟ್ಟಂಗೆ ಅಂದ್ರೆ ಲೈಫ್ ಬೈ ರೀ ಯಾವಾಗ ಇದ್ವಲ್ಲ ದೊಡ್ಡ ಲೈಫ್ ಬೈ ಒಂದು ಸಾರಿ ತಂದ್ರೆ 6 ತಿಂಗಳು ತನಕ ಬರ್ತಿದ್ದವು ಲೈಫ್ ಬೈ ಈಗ ಅವನು ಸಣ್ಣ ಮಾಡ್ಯಾವ ಹೆಂಗೆ ಅವ ದೊಡ್ಡ ಇದ್ದು ಹೇಳ್ತೀನಿ ನಾನು ನಿಮಗೆ ಈಕಿ ಲೈಫ್ ಬೈ ಸಾಬೂನು ಹಚ್ಚಿ ತೊಳ್ಯಾಕಿ ಈಕಿದ್ರೆ ಮೈಸೂರು ಸ್ಯಾಂಡಲ್ ಸಾಬೂನು ಹಚ್ಚಿ ಈಕಿ ತೊಳ್ಯಾಕಿ ಜಳಕ ಹೆಂಗಾರ ಆಗಲೆಕ್ಕ ಇವ್ರಿಬ್ರು ಹೇಳಿದ್ದೆ ಬಟ್ಟೆ ಉಡ್ಬೇಕಮ್ಮ ಬಟ್ಟೆ ಉಟ್ಕೋಬೇಕಾದ್ರೆ ಇವ್ರಿಬ್ರು ಹೇಳಿದ್ದೆ ಉಟ್ಕೋಬೇಕು ಯಾವಾರು ಉಡಿಸ್ರಿ ಅಂದವ ಪಾಪಿಗೆ ಸಣ್ಣಕ್ಕೆ ಏನು ಮಾಡಕ್ಕೆ ನನ್ನ ಗಂಡ 4 ಮಂದಾಗ ಚಂದ ಕಾಣ್ತಾನೆ ಹೀರೋ ಕಣ್ಣಂಗೆ ಕಾಣ್ಲತ್ತಂದು ಒಂದೇ ಕಾಲಿಗೆ ಪ್ಯಾಂಟ್ ಉಡ್ಸಾಕಿ ಹಾಕಿದ್ರೆ ಇದಕ್ಕೆ ಹಾಕ್ಬೇಕು ಪ್ಯಾಂಟಾಗಿ ಇಟ್ಟತ್ತಂದು ಒಂದು ಕಾಲಿಗೆ ದೋತ್ರ ಉಡ್ಸಾಕಿ ಏನ್ರಿ ಈಗ ಸಣ್ಣಕ್ಕೆ ಪ್ಯಾಂಟಿನ ಮ್ಯಾಗ ಟೀ ಶರ್ಟ್ ಚಂದ ಕಾಣ್ತಂದು ಒಂದು ಟೀ ಶರ್ಟ್ ಫುಲ್ ತರಕ್ಕೆ ತಂದು ಅದ್ರಾಗ ಅರ್ಧ ಟೀ ಶರ್ಟ್ ಹೇಗೆ ಮಾಡ್ತೀರಿ ಈಕೆ ದೊಡ್ಡಕ್ಕಿ ಇದಕ್ಕೆ ಹಾಕಬೇಕು ಟೀ ಶರ್ಟ್ ಅಥವಾ ನಮ್ಮಂಗೆ ಹಿಂಗೆ ನೇರು ಶರ್ಟ್ ಹೊಲ್ಸೋದು ಅರ್ಧ ನೇರು ಶರ್ಟ್ ಅರ್ಧ ಟೀ ಶರ್ಟ್ ಈಕೆ ಸಣ್ಣಕ್ಕೆ ನನ್ನ ಗಂಡ ಹೀರೋ ಕಣ್ಣ ಕಾಣ್ಲತ್ತಂದು ಅರ್ಧನೇ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಏನ್ರಿ ಅಮಿತಾಬ್ ಬಚ್ಚನ್ ನಂಗೆ ಕಿವಿ ಮೇಲೆ ಕೂದಲ ಹಾಕಿ ಹಿಪ್ಪಿ ಕಟಿಂಗ್ ಮಾಡ್ಸಕ್ಕೆ ಈಗ ಇದಕ್ಕೆ ಹಾಕಬೇಕು ಹಿಪ್ಪಿ ತಿಪ್ಪಿ ಅಂದ್ರೆ ಅರ್ಧ ತಲೆ ಸ್ವಚ್ಛ ಬೋಳ್ಸಕ್ಕೆ ಹಂಗೆ ಮಾಡ್ತಾರೆ ಅರ್ಧ ತಲೆ ಸ್ವಚ್ಛ ಬೋಳ್ಸಕ್ಕೆ ಈಗ ನನ್ನ ಗಂಡ ಹೀರೋ ಕಣ್ಣಂಗೆ ಕಾಣ್ಲತ್ತಾನ ಒಂದು ಚಸ್ಮಾ ಪೂರ ತರಕ್ಕೆ ತಂದು ಅದ್ರಾಗ ಅರ್ಧ ಮುರಿದು ಒಂದೇ ಕಣ್ಣಿ ಚಸ್ಮಾ ಈಕೆಂದು ಇದಕ್ಕೆ ಕಣ್ಣಿಗೆ ಹೋಗ್ಯಾವನು ಇದಕ್ಕೆ ಹಾಕ್ಬೇಕು ಚಸ್ಮಾ ಅಂತಂದು ಒಂದು ಕಣ್ಣು ಕುಲ್ಲ ಹೇಗೆ ಮಾಡ್ತೀರಿ ಒಂದು ಕಣ್ಣಿಗೆ ಚಸ್ಮಾ ಒಂದು ಕಣ್ಣಿಗೆ ಅಂದ ಕುಲ್ಲ ಈಕಿ 2 ಬೂಟ್ ತರಕಿ ಅದ್ರಾಗ ಒಂದೇ ಕಾಲಿಗೆ ಬೂಟ್ ಹಾಕಿ ಈಕೆ ಅದಕ್ಕೆ ಇದಕ್ಕೆ ಬೂಟ ಗಿಟ್ಟಿ ಅದಕ್ಕೆ ಹತ್ತದ ಈಕಿ ಒಂದು ಕಾಲ ಸ್ಲೀಪರ್ ಚಪ್ಪಲ್ ಹಾಕಿ ಹೆಂಗೆ ಮಾಡ್ತೀರಿ ಹೆಂಗೆ ಕಾಣ್ತಿರ್ಬೇಕು ನೀವು ಎಮರ್ಜೆನ್ಸಿ ಮಾಡ್ಕೊರಿ ಒಂದು ಕಾಲ ಬೂಟ ಒಂದು ಕಾಲ ಸ್ಲೀಪರ್ ಚಪ್ಪಲ್ ಒಂದು ಕಾಲಿಗೆ ಪ್ಯಾಂಟ ಒಂದು ಕಾಲಿಗೆ ಅಂದ ದೋತ್ರ ಏನ್ರಿ ಒತ್ತಡ ಟೀ ಶರ್ಟ್ ಒತ್ತಡ ನೇರು ಶರ್ಟ್ ಒತ್ತಡ ಹಿಪ್ಪಿ ಕಟಿಂಗ್ ಒತ್ತಡ ತಲೆ ಬೋಳ್ಸಿದ್ದು ಒಂದು ಕಣ್ಣಿ ಚಸ್ಮಾ ಒಂದು ಕಣ್ಣು ಕುಲ್ಲ ಇವ ಎಲ್ಲಿ ನ್ಯಾಯ ಮಾಡ್ಲಿಕ್ಕೆ ಹೋಗ್ಬೇಕು ಹೇಳಿ ಅದು ಪೋತ್ರಾಜ ಕಣ್ಣಂಗೆ ಕಾಣ್ಲಕ್ಕತ್ತದು ಇದು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಲ್ದು ಯಾಕಂದ್ರೆ ಇಂಥ ಡ್ರೆಸ್ ಹಾಕೊಂಡು ಮನೆ ಬಿಟ್ಟು ಹೊರಗೆ ಹೆಂಗೆ ಹೋಗ್ಕನ್ರಿ ಅವ ಸುಮ್ಮನೆ ನಮ್ಮ ಎಲ್ಲರೂ ಒಂದು ಈಟು ಬಟ್ಟೆ ಹೊಲಸಾದ್ರೆ ಹೊರಗೆ ಹೋಗಂಗಿಲ್ಲ ಇದು ಮನೆ ಬಿಟ್ಟು ಹೊರಗೆ ಹೋಗಲಿಲ್ಲ ಮನೆಯಾಗ ಅಲ್ಲಿ ಕುಂದ್ರಾವ ಒಂದು ದಿವಸ ಆಕಿ ದೊಡ್ಡಕ್ಕೆ ಏನಂದು ರೀ ನಾ ಒಂದು 2 ದಿವಸ ಅವ್ರ ಮನೆಗೆ ಹೋಗಿ ಬರ್ತೀನಿ ಯಾರು ಬೇಡ ಅಂತಾರೆ 2 ದಿವಸಕ್ಕೆ ಒಂದು 5-6 ತಿಂಗಳು ಆ ಕಡೆ ಹೋಗಿ ಅಂದ್ರೆ ಒಂದು ಹೋಯ್ತಂದ್ರೆ ಒಂದರ ವ್ಯವಸ್ಥೆ ಮಾಡ್ತಂದು ಒಂದು 5-6 ತಿಂಗಳು ಆ ಕಡೆ ಹೋಗಂದು ನಾ ಯಾಕೆ 5-6 ತಿಂಗಳು ಹೋಗ್ಲಿ ಹಿಂಗೆ ಹೋದಾಕಡೆ ಹಿಂಗೆ ಬರ್ತೀನಿ ಅಲ್ಲ ಭಾಳ ದಿವಸ ಆಯ್ತು ನೀವು ಹೋಗಿಲ್ಲ ಹೋಗು ನಾ ನಾಳೆಗೆ ಬರ್ತೀನಿ ಅಂದು ನೀ ಯಾವಾಗಾರ ಹೋಗಂದು ಕೂಡ ಈಕಿ ಹಾದ್ಲಿಕ್ಕೆ ದೊಡ್ಡಕ್ಕಿ ಹೋದ ಬಳಕಿದು ಏನು ಮಾಡ್ತು ಎಷ್ಟೊತ್ತರ ಕುಂದಿರ್ತದೆ ರೀ ಮನುಷ್ಯ ಎಷ್ಟು ಕುಂದಿರ್ತದೆ ಹೇಳ್ರಿ ನೋಡೋಣ ಈಗ ಅಪ್ಪಿ ತಪ್ಪಿ ಇನ್ನೊಂದು ಅರ್ಧ ಗಂಟೆ ನಿಮಗಂದ ಹೆಚ್ಚಿಗೆ ಪ್ರವಚನ ಮಾಡಿದ್ನಿ ಅಂತ ತಿಳ್ಕೊಂಡ್ರೆ ನೀವು ಕಾಲು ನನ್ನ ಕಡೆ ಚಾಸ್ತೀರಿ ಸಾಕ್ರಿ ಹೊಸಡ್ಕೊಡು ಕಾಲು ನನ್ನ ಕಡೆ ಅರ್ಧ ಗಂಟೆನೇ ಪ್ರವಚನ ಮಾಡಿದ್ರೆ ನಮ್ಮ ಕಡೆ ಕಾಲು ಚಾಸ್ತಾರೆ ಯಾಕೋ ಹಿಂಗಾಗಿ ಇನ್ನ ನಿಮ್ಮಲ್ಲಿ ಪುಣ್ಯ ಹುಲಿಬಾಳ್ಯಾಗ ನಮ್ಮ ಕಡೆ ಎಲ್ಲ ಹೊರಸ ತಂದು ಹಾಕ್ತಾರ ಪುರಾಣಕ್ಕೆ ರೀ ಸಾಲ ಹಿಡಿದು ಹೊರಸ ಹಾಕ್ತಾವ ಹೊರಸ ಹಾಕಿ ಇಲ್ಲಿ ಕಡೆ ಗವಾಯಿಗಳು ಪುರಾಣ ಸಂಗೀತ ಚಾಲೂ ಮಾಡಿದ್ರ ಅಂದ ಕೂಡ ಹಾಸಿಗೆ ದಿಂಬ ಹಿಡ್ಕೊಂಡಂದ ಬಂದ್ಬಿಡುದು ಪುರಾಣಕ್ಕೆ ಬಂದು ಅಗದಿ ದಿಂಬಿಗಿಂಬಿ ಇಟ್ಕೊಂಡು ಹಾಸ್ಕೊಂಡ ನಮ್ಮ ಕಡೆ ಕಾಲು ಮಾಡಿ ಮಕ್ಕೊಂಡು ಪುರಾಣ ನಾವೊಂದು ಅಲ್ರಿ ಒಲೆ ಹಿಂಗ್ಯಾಕೆ ಗುರುಗಳ ಕಡೆ ಕಾಲು ಮಾಡಿ ನಮ್ಮ ಪುರಾಣ ಕೇಳ್ತಾರೆ ಅಲ್ರಿ ಗುರುಗಳು ಎಷ್ಟು ಹುಚ್ಚಿರಿ ನೀವು ಅಲ್ಲ ಮತ್ತು ಆ ಕಡೆ ಕಾಲು ಮಾಡಿದ್ರೆ ನೀವು ಮಾರಿ ಕಾಣ್ತದ್ರಿ ಏನ್ರಿ ಅಕಲ್ ಕಾಳು ಮಾಡಿದ್ರೆ ನಿಮ್ಮ ಮಾರಿ ಕಾಣ್ತದ ನಿಮ್ಮ ಕಡೆ ಕಾಲ ನಿಮ್ಮ ಕಡೆ ಮಾರಿ ನಾಡಿ ಮಕ್ಕೊಂಡು ಪುರಾಣ ಅವ್ರಿಗೆ ನಿದ್ದೆ ಎತ್ತಂಗೆ ಹಂಗೆ ಹತ್ತಿ ಬಿಡುದು ಏನ್ರಿ ಇನ್ನು ಇಲ್ಲಿ ಪುಣ್ಯ ಅರ್ಧ ತಾಸು ಹೆಚ್ಚಿಗೆ ಪುರಾಣ ಹೇಳಿದ್ರೆ ನಿಮ್ಗೆಂದ ಕಾಲು ಚಾಸ್ತೀರಿ ಪಾಪಿದು 8 ದಿವಸ ಹತ್ತಿರ ಕುಂದಿರ್ಬೇಕ್ರಿ ಕುತ್ತಲ್ಲೇ ಕುಂತು ಬೇಸರಾಗಿತ್ತು ಒಂದು ಅವಕ್ಕೆ ಏನಂದ ಸಣ್ಣಕ್ಕಿಗೆ ಒಂದು ಕೆಲಸ ಮಾಡು ಒಂದಿಟ್ಟು ಕಾಲು ಒತ್ತು ಕುಂತ್ಕೊಂಡು ಕಾಲು ಹಿಡ್ಕೊಂಡು ಒಂದಿಟ್ಟು ಕಾಲು ಒತ್ತು ಅಂದ ಆಕೆ ಅಂದು ಒಯ್ಯು ನನ್ನ ಗಂಡನ ಕಾಲು ಅಟ್ಟೆ ಒತ್ತಾಕಿ ಆಕಿನ ಗಂಡನ ಕಾಲು ಅಂದ್ರೆ ಈ ಕಡೆ ಎಡಗಾಲು ಒಂದೇ
ಈ ಕಡೆ ಬಲಗಿನ ಕಾಲ ಹರಿಯಲ್ದಕ್ಕ ಮುರಿಯಲ್ದಕ್ಕ ನಮ್ಗೆ ಸಂಬಂಧ ಇಲ್ಲ. ಪಾಪಿಗೆ ಒತ್ತಕತ್ಲು ಎಡಗಾಲ ಅವ ಅಂದದ ಒಂದರಿ ಒತ್ತಂದ ಒತ್ಕೋತ ಕೂತಾಳ ಏನ್ರಿ ಕಾಲು ಒತ್ಲಕತ್ತಾಳ ಎಡಗಾಲ ಒತ್ಲಕತ್ತಾಳ. ಈಗ ಯಾ ಕಾಲು ಒತ್ಲಕತ್ತಾಳ ಅದೇ ಕಾಲಿಗೆ ಒಂದು ಸೊಳ್ಳಿ ಕಡಿತು. ಹುಳ ಅಂತೀರ ನೀವು, ಸೊಳ್ಳಿ ಇರ್ತಾವಲ್ಲ, ಸೊಳ್ಳಿ ಕಚ್ಚಿ ಬಿಡ್ತು. ಕಚ್ಚೋದು ಕೂಡ ನೀವು ಇದು ಎದ್ದು ಕೂತು ತುರ್ಸ್ಕೋಬೇಕಿಲ್ಲ ಆ ಕಾಲ ಎಡಗೈಲೆ. ಹಂಗೆ ಮಾಡಲಿಲ್ಲ ಇವ. ಇದು ಏನು ಕಾಲಿಗೇನ ಒತ್ತಾಕತ್ತಿಲ್ಲಲ್ಲ ಅದೇ ಕಾಲಿಗೆ ಸೊಳ್ಳಿ ಕಡಿತು. ಸೊಳ್ಳಿ ಕಡ್ದು ಕೂಡ ಇವ್ ಏನು ಮಾಡ್ದ, ಇದು ಬಲಗಾಲ ತೊಗೊಂಡು ಅಲ್ಲೇ ಹಿಂಗೆ ತಿಕ್ಕೊಂಡ. ಏನ್ರಿ ಈ ಕಾಲು ತೊಗೊಂಡು ಈ ಕಾಲಿಗೆ ತಿಕ್ಕೊಂಡು ಕೂಡ ಬಿತ್ತು ನೋಡ್ರಿ ಆಕಿಗೆ ಸಂಕಟ ಆ ಹೆಣ್ಮಗಳಿಗೆ. ಯಾವಾಗ ಆಕಿನ ಗಂಡನ ಕಾಲು ನನ್ನ ಗಂಡನ ಕಾಲಿಗೆ ಒದಿಲಕತ್ತದ ತಿಕ್ಕಿ. ಅವ ಅಂದ ಒದ್ದಿಲ್ಲದ ನಂದೇ ಅದು ಕಾಲ ತಿವ ಅಂತಾನ. ಸುಮ್ಮಕ್ಕ ನೋಡಿ ಎಟ್ಟಿದ್ರೆ ನೀ ಆಕಿನ ಮ್ಯಾಗೆ ಕಾಚಿ ಇದೀನಿ, ಹೀಗೆ ಆಕಿ ಇಲ್ಲ ಆಕಿನ ಗಂಡನ ಕಾಲಿಗೆ ಬಸ್ತಾನೆ ಮಾಡಿದ್ನಿ ತಿಕ್ಕಿ ಆತಾಳ. ಏನು ಮಾಡ್ತೀಯನ್ನ ಅದಕ್ಕೆ ಒಣಕಿ ತೊಗೊಂಡು ಹೊಡಿತಡಿ. ಅಲ್ಲ ಹುಚ್ಚುಗಟ್ಟೆ ಅದು ಕಾಲು ನಂದದತ್ತಿವ ಅಂತಾನೆ. ನೀ ಎಟ್ಟಿದ್ರೆ ಆಕಿನ ಮ್ಯಾಗೆ ಜೀವಿಲ್ಲದ ಕಾಲು ನಂದದತ್ತವ ಅಂತಾನ. ನೀ ಸುಮ್ಮ ಹಾಕೊಂಡು ನೋಡಿ ಹಂಗೆ ಓಡಿ ಹೋದಕ್ಕೆ ಒಣಕಿ ತಂದು ಹೊಡಿತು ಬಲಗಾಲಿಗೆ ಹೊಡಿತು. ಕಾಲು ಉಬ್ಬಿ ಇಂಥದಾಯ್ತು. ಅಕ್ಕಿ ಬಂದ್ಲು ಮರುದಿವ್ಸ ಅರ್ಧ ಡಜನ್ ಬಾಳಿಕೆ ತೊಗೊಂಡು. ಏನ್ರಿ ತವ್ರ ಮನೆಗೆ ಹೋಗಿದ್ಲಲ್ಲ, ಗಂಡನ ಮ್ಯಾಗಿನ ಕಾಜಿಗೆ ಅರ್ಧ ಡಜನ್ ಬಾಳಿಕೆ ತೊಗೊಂಡು ಬಂದು ಬರೋದ್ರಾಗ ಇದು ಮಕ್ಕೊಂಡಿತ್ತು. ಯಾಕ್ರಿ ಆರಾಮ? ಏನು ಆರಾಮ? ಆಕಿ ಕೇಳೋದು ಯಾಕ್ರಿ ಆರಾಮ ಅಂದ್ಕೊಳ್ಳಿ. ಏನು ಆರಾಮ? ಇಲ್ಲಿ ನೋಡಿಲ್ಲ ಕಾಲ ಅಂದ. ಯಾಕ್ರಿ ನನ್ನ ಗಂಡನ ಕಾಲಿಗೆ ಏನಾಗ್ಯದ ಅಂದ್. ಏನೂ ಇಲ್ಲ, ಈ ಕಡೆ ಹುಳ ಕಡಿತು, ಈ ಕಾಲು ತೊಗೊಂಡು ಹಿಂಗೆ ತಿಕ್ಕೊಂಡೆ. ನನ್ನ ಗಂಡನ ಕಾಲಿಗೆ ಒದಿತ್ತು ಯಾಕೆ ತಿಕ್ಕೊಂಡು ಒಣಕೆ ತೊಗೊಂಡು ಹೊಡೆದ. ಇವಂದ ಈಕೆ ಅಂತಾಳೆ ದೊಡ್ಡಾಕಿ, ಯಾವಾಗ ನಾಯಿ ಇಲ್ಲಾರ್ದಾಗ ನನ್ನ ಗಂಡನ ಕಾಲಿಗೆ ಹೊಡೆದಾಳದ ಆಕಿನ ಗಂಡನ ಕಾಲು ನಾಯಿ ಹಾಕ್ಬಿಡಿ. ಏನ್ರಿ ಹಂಗೆ ಓಡ್ ಹೋಯ್ತಿದ್ ಹೊರಗೆ. ಇಂಥ ಕಲ್ಲು ಎತ್ಕೊಂಡು ತಂದು ಹಾಕಲ್ಲ. ಅದು ಅಲ್ಲೇ ಒದ್ದಾಡಿ ಸತ್ಯ ಹೋಯ್ತು. ಹೆಂಗೆ ಮಾಡ್ತೀರಿ? ಅಲ್ಲ ಯಾಡ್ ಡ್ಯಾಂಡ್ರ್ ಮಾಡ್ಕೊಂಡವ್ರ ಪರಿಸ್ಥಿತಿ ಇದು.